ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯಶ್ರೀ. ಜಾತಿ ಕಿಚ್ಚು, ಧರ್ಮ ಸಂಘರ್ಷ, ಅದೆಷ್ಟು ಗೊಂದಲ. ಇದೆಲ್ಲದರ ಮಧ್ಯೆ ನಾಳೆಯಿಂದ ರಾಜ್ಯದಲ್ಲಿ ಸರ್ವೆ ಆರಂಭವಾಗ್ತಾ ಇದೆ. ಕ್ರಿಶ್ಚಿಯನ್ ಜೊತೆ ಜೋಡಿಸಿದ್ದಂತಹ 33 ಜಾತಿಗಳಿಗೆ ಗೇಟ್ ಪಾಸ್ ಸಿಕ್ಕಿದೆ. ದಸರೆಯಲ್ಲಿ ಶಿಕ್ಷಕರು ಮನೆ ಮನೆಗೆ ಹೆಜ್ಜೆ ಹಾಕಲಿದ್ದಾರೆ. ಇತ್ತ ಬಿಜೆಪಿ ನೇರವಾಗಿ ಸೋನಿಯಾ ಗಾಂಧಿಯನ್ನ ಟಾರ್ಗೆಟ್ ಮಾಡಿದೆ. ದರ ಏರಿಕೆಯಿಂದ ಕಂಗೆಟ್ಟ ಜನಕ್ಕೆ ಕೇಂದ್ರ ದಸರಾ ದೀಪಾವಳಿ ಭರ್ಜರಿ ಗಿಫ್ಟ್ ನೀಡಿದೆ. ನಾಳೆಯಿಂದ ಜಿಎಸ್ಟಿ 2.0 ಜಾರಿಯಾಗ್ತಾ ಇದ್ದು, ನೂರಾರು ವಸ್ತುಗಳ ಬೆಲೆ ಇಳಿಕೆಯಾಗ್ತಾ ಇದೆ. ಈ ಬಗ್ಗೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಜಿಎಸ್ಟಿ ಉತ್ಸವ ಅಂತ ಬಣ್ಣಿಸಿ ನಾಗರಿಕ ದೇವೋಭವ ಮಂತ್ರವನ್ನ ಜಪಿಸಿದ್ರು. ಇತ್ತ ನಾಳೆಯೇ ನಾಡ ಹಬ್ಬಕ್ಕೆ ಚಾಲನೆ ಸಿಗ್ತಾ ಇದೆ. ವಿವಾದಗಳ ನಡುವೆ ನಾಡದೇವಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಲೇಖಕಿ ಬಾನು ಮುಷ್ತಾಕ್ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆ ಮಾಡಿದ್ದಾರೆ. ಇತ್ತ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಭರದ ಸಿದ್ಧತೆ ನಡೀತಾ ಇದೆ. ಮದ್ದೂರು ಬಳಿಕ ಬೇಲೂರಿನಲ್ಲಿ ದುಷ್ಕೃತ್ಯವೊಂದು ನಡೆದು ಹೋಗಿದೆ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿ ಕಿಡಿಗೇಡಿತನ ಮೆರೆಯಲಾಗಿದೆ. ದೇಗುಲಕ್ಕೆ ಮಹಿಳೆಯೊಬ್ಬಳು ಎಂಟ್ರಿ ಕೊಟ್ಟಂತಹ ದೃಶ್ಯ ಸೆರೆಯಾಗಿದ್ದು, ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ಇವತ್ತು ಮಹಾಲಯ ಅಮಾವಾಸ್ಯೆ. ಇದೇ ದಿನವೇ ಸೂರ್ಯನಿಗೆ ಗ್ರಹಣ ಕವಿಯಲಿದೆ. ನಮ್ಮ ಕಾಲಮಾನ ರಾತ್ರಿ 10:59ಕ್ಕೆ ಖಂಡಗ್ರಾಸ ಗ್ರಹಣ ಆರಂಭ ಆಗಲಿದ್ದು, ಬೆಳಗಿನ ಜಾವ 3:23ಕ್ಕೆ ಮೋಕ್ಷ ಸಿಗಲಿದೆ. ಭಾರತದಲ್ಲಿ ಗೋಚರಿಸದೇ ಇದ್ರೂ 15 ದಿನಗಳ ಅಂತರದಲ್ಲಿನ ಕೇತುನಾಟ ಕೌತುಕ ಮೂಡಿಸಿದೆ. ಇವತ್ತು ರಾತ್ರಿ ಕಳೆದ್ರೆ ನಾಳೆಯಿಂದ ಜಾತಿ ಗಣತಿ ಶುರು. ವಿವಾದಗಳಿಂದ ಜ್ವಾಲೆಯಾಗಿ ಧಗಧಗಿಸ್ತಾ ಇದ್ದಂತಹ ಜಾತಿ ಗಣತಿಗೆ ರಾಜ್ಯಾದ್ಯಂತ ಚಾಲನೆ ಸಿಗ್ತಾ ಇದೆ. ಇತ್ತ ಗೊಂದಲದ ಗೂಡಾಗಿರುವಂತಹ ಹಲವು ಅಂಶಗಳಿಗೆ ಗೇಟ್ ಪಾಸ್ ನೀಡಿದಂತಹ ಹಿಂದುಳಿದ ವರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.